ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಆ್ಯಕ್ಚುಲಿ ಈ ವಿಡಿಯೋನ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಆಡಿಯೋ ಇಶ್ಯೂಸ್ ಇರೋದ್ರಿಂದ ಕೆಲವು ಸ್ನೇಹಿತರೆಲ್ಲ ಮತ್ತೆ ಶೂಟ್ ಮಾಡಿ ಅಪ್ಲೋಡ್ ಮಾಡುವಂತ ಸಜೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಇದನ್ನು ಮತ್ತೆ ರೀಶೂಟ್ ಮಾಡ್ತಾ ಇದ್ದೀನಿ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ, ಒಬ್ಬ ಪ್ರತಿಭಾವಂತನಿಗೆ ತನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋಕ್ಕೆ ಗುರುಪ್ರಸಾದ್ ಸರ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಒಬ್ಬ ಡೈರೆಕ್ಟರ್ನ ಕ್ರಿಯೇಟಿವ್ ಫ್ರೀಡಮ್ನ ತನಗಿಷ್ಟ ಬಂದಂಗೆ ಬಳಸ್ಕೊಂಡ್ರೆ, ತನ್ನ ಪರ್ಸ್ನಲ್ ಅಜೆಂಡಾನ ಈ ರೀತಿ ಸಿನಿಮಾ ಮೂಲಕ ಮಾರಾಟ ಮಾಡೋಕೊಟ್ರೆ ಏನಾಗುತ್ತೆ? ಜನ ಕ್ಯಾಕರಿಸಿ ಮಗು ಕುಗಿಯುತ್ತಾರೆ. ಇವತ್ತು ಅದೇ ಆಗಿರೋದು. ಮೊದಲಿನ ಥರ ಇವತ್ತು ಜನ ದಡ್ರಲ್ಲ. ಹಣಕ್ಕೆ, ಚಟಕ್ಕೆ, ಇನ್ನೊಬ್ಬರನ್ನ ಕಾಲೆಳೆಯೋಕ್ಕೆ, ಹೆಣ್ಣನ್ನು ಬರೀ ಕಾಮದ ವಸ್ತು ಥರ ಅಬ್ಜೆಕ್ಟಿಫೈ ಮಾಡೋಕ್ಕೆ, ತಾನೇ ಸರಿ ತಾನು ತಿಳ್ಕೊಂಡಿರೋದೇ ಜ್ಞಾನ ಅನ್ನೋ ಅಹಂಕಾರಕ್ಕೆ ಸಿನಿಮಾ ಮಾಡಿದರೆ ಅದು ರಂಗನಾಯಕ ಆಗುತ್ತೆ. ನಾನು ಏನು ಮಾಡಿದ್ರು ನೋಡ್ತಾರೆ ಅಂತ ಪ್ರೇಕ್ಷಕರನ್ನ ಮಂಗಗಳು ಅನ್ಕೊಂಡ್ಬಿಟ್ರೆ ಅಂಥ ಡೈರೆಕ್ಟ್ರು ಮಂಗನಾಯಕ ಆಗ್ತಾರೆ. ಇವತ್ತು ಗುರುಪ್ರಸಾದ್ ಸರ್ ಅದೇ ಆಗಿರೋದು. ಈ ರೀತಿ ಸಿನಿಮಾಗಳನ್ನ ನೋಡೋಕ್ಕಾಗದೇನೆ ನಮ್ಮ ಕನ್ನಡ ಪ್ರೇಕ್ಷಕರೆಲ್ಲ ಇವತ್ತು ಬೇರೆ ಭಾಷೆ ಕಡೆ ವಾಲಿರೋದು. ಕನ್ನಡ ಸಿನಿಮಾಗಳು ಜನ ನೋಡಲ್ಲ ಅಂತ ಬಡ್ಕೊಳ್ತಾರೆ. ಈ ಥರ ಸಿನಿಮಾ ಮಾಡಿದ್ರೆ ಯಾರು ನೋಡ್ತಾರೆ ಹೇಳಿ? ಅದು ಗುರುಪ್ರಸಾದ್ ಸರ್ ಅಂತವರು ಈ ಥರ ಸಿನಿಮಾ ಮಾಡಿದರೆ ಇಂಥವರೇ ಇಂಥ ಸಿನಿಮಾ ಮಾಡಿರೋವಾಗ ಇನ್ನು ಹೊಸಬ್ರು ಏನು ಮಾಡ್ತಾರೆ ಅಂತ ಜನ ಹೊಸಬ್ರು ಸಿನಿಮಾ ನೋಡೋಕ್ಕೆ ಹೋಗಲ್ಲ. ಪಾಪ ಇಂಥವ್ರಿಂದನೇ ಹೊಸದಾಗೇನೋ ಪ್ರಯತ್ನ ಮಾಡೋ ಹೊಸಬ್ರಿಗೂ ಸಮಸ್ಯೆ ಆಗುತ್ತೆ. ಸಿನಿಮಾ ಅನ್ನೋದು ಕಲ್ತು ಬಿಡೋ ಕಲೆ ಅಲ್ಲ, ನಿರಂತರವಾಗಿ ಕಲಿತಾನೇ ಇರೋ ಕಲೆ. ನೀವು ಯಾವುದೇ ದೊಡ್ಡ ಡೈರೆಕ್ಟರ್ಸ್ ತೊಗೊಳ್ಳಿ, ಅವ್ರು ಯಾರು ಕೂಡ ಯಾವುದೇ ಲೆಜೆಂಡರಿ ಡೈರೆಕ್ಟರ್ಸ್ ತೊಗೊಳ್ಳಿ, ಅವ್ರು ಯಾರು ಕೂಡ ನಾನು ಸಿನಿಮಾ ಕಲ್ತ್ಬಿಟ್ಟಿದ್ದೀನಿ ಅಲ್ಲ, ನೀನು ಕಲಿತಾ ಇದ್ದೀನಿ ಅಂತಾರೆ. ಯಾಕೆಂದರೆ ಕಲಿತಾನೇ ಇದ್ದರೆ ಮಾತ್ರ ಸಿನಿಮಾ ಫೀಲ್ಡಲ್ಲಿ ನಿರಂತರವಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋಕ್ಕೆ ಸಾಧ್ಯ. ಹಿಂದೆ ಸೂಪರ್ ಹಿಟ್ ಸಿನಿಮಾಗಳನ್ನೆಲ್ಲ ಕೊಟ್ಟು ಇವತ್ತು ಯಾರೆಲ್ಲ ಕಲಿದೆ ಅಪ್ಡೇಟ್ ಆಗದೆ ಇದ್ದಾರೋ ಅವರೆಲ್ಲ ಮೂಲೆ ಸೇರಿದ್ದಾರೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಸೊ ಸತತವಾಗಿ ಇಟ್ಟುಕೊಡೋ ಡೈರೆಕ್ಟರ್ಸು ನನಗೆ ಸಿನಿಮಾ ಗೊತ್ತು, ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅನ್ನೋ ಅಹಂಕಾರ ಇಟ್ಕೊಂಡಿರಲ್ಲ. ಆದರೆ ನಮ್ಮ ಗುರುಪ್ರಸಾದ್ ಸರ್ ಹಾಗಲ್ಲ. 38 ವರ್ಷ ಸಿನಿಮಾ ಅಧ್ಯಯನ ಮಾಡಿದ್ದೀನಿ, ಅದ್ಭುತವಾಗಿ ಕಲ್ತ್ಬಿಟ್ಟಿದ್ದೀನಿ, ಯಾರೂ ಮಾಡದೇ ಇರೋ ಥರ ಅದ್ಭುತ ಸಿನಿಮಾ ಮಾಡಿಬಿಡ್ತೀನಿ, ಕನ್ನಡಕ್ಕೆ ಆಸ್ಕರ್ ಕೊಡಿಸೋ ಸಿನಿಮಾ ಮಾಡಿಬಿಡ್ತೀನಿ. ಹೀಗೆ ಟ್ಯಾಲೆಂಟ್ ಅನ್ನೋ ಹೆಸರಲ್ಲಿ ಅಹಂಕಾರನ ತಲೆಗೇರಿಸ್ಕೊಂಡ್ರೆ, ನಾನೆಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂದ್ಕೊಂಡ್ರೆ ಈ ಥರ ಆಗೋಗುತ್ತೆ. ಅವ್ರು ಕಲಿಯೋ ಟೈಮಲ್ಲಿ ಮಠ ಎದ್ದೇಳು ಮಂಜುನಾಥ ಸಿನಿಮಾ ಮಾಡಿದರು. ಎಂಥ ಸಿನಿಮಾಗಳವು! ಕನ್ನಡ ಸಿನಿಮಾದ ಟೆಂಪ್ಲೇಟನ್ನೇ ಬದಲಾಯಿಸೋ ಸಿನಿಮಾಗಳವು. ಅವಕ್ಕೆ ಸಿಕ್ಕಂಥ ಜನಪ್ರಿಯತೆ ಮತ್ತು ಸಕ್ಸಸ್ ಆ್ಯಕ್ಚುಲಿ ಕಡಿಮೆನೆ. ಇಡೀ ದೇಶದ ಸಿನಿಮಾ ಮಾಧ್ಯಮ ಆ ಸಿನಿಮಾಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಅಂಥ ಸಿನಿಮಾಗಳವು. ಈ 2 ಸಿನಿಮಾಗಳಿಂದನೇ, ಜೊತೆಗೆ ಡೈರೆಕ್ಟರ್ ಸ್ಪೆಷಲ್ ಅಂತ ಸಿನಿಮಾಗಳಿಂದನೇ ನಾನು ಅವ್ರಿಗೆ ಫ್ಯಾನ್ ಆಗಿದ್ದು. ಅಫ್ಕೋರ್ಸ್ ಎಲ್ಲರೂ ಈ 2 ಸಿನಿಮಾಗಳಿಂದನೇ ಅವ್ರಿಗೆ ದೊಡ್ಡ ಫ್ಯಾನ್ಸ್ ಆಗಿದ್ದು ಅನಿಸುತ್ತೆ. ಅಂಥ ಸಿನಿಮಾಗಳನ್ನ ಯಾಕೆ ಮಾಡಿದ್ರು ಅವತ್ತು ಅಂದರೆ, ಅವತ್ತು ಅವರು ಸಿನಿಮಾನ ಕಲಿತಿದ್ರು. ಇವತ್ತು ಯಾಕೆ ರಂಗನಾಯಕ ಮಾಡಿದ್ದಾರೆ ಅಂದರೆ, ಇವತ್ತು ಅವರು ಸಿನಿಮಾ ಕಲ್ತ್ಬಿಟ್ಟಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಈಗಲೂ ಏನು ಗುರುಪ್ರಸಾದ್ ಸರ್ಗೆ ಟ್ಯಾಲೆಂಟ್ ಹೊರಟೋಗಿದೆ ಅಂತ ಹೇಳೋಕ್ಕಾಗಲ್ಲ. ಸ್ಟಿಲ್ ವಿ ಕ್ಯಾನ್ ಮೇಕ್ ಇಟ್ ಎ ಗುಡ್ ಮೂವಿ. ತಮ್ಮ ಪೂರ್ವಗ್ರಹಗಳಿಂದ, ಆ ದರಿದ್ರ ಅವರ ಥಾಟ್ ಪ್ರೊಸೆಸ್ಗಳಿಂದ ಹೊರಗೆ ಬಂದರೆ, ತಲೆನ ಸ್ವಲ್ಪ ಒಂದ್ಸಲ ಖಾಲಿ ಮಾಡಿಕೊಂಡ್ರೆ, ಇವತ್ತು ಸಿನಿಮಾ ಎಲ್ಲಿದೆ, ಏನಾಗಿದೆ, ಯಾವ ರೂಪ ಪಡ್ಕೊಂಡಿದೆ ಅಂತ ಒಳ್ಳೆ ಸಿನಿಮಾಗಳನ್ನ ನೋಡಿ ಅಭ್ಯಾಸ ಮಾಡಿದರೆ ಖಂಡಿತ ಅವರಿಂದ ಮುಂದೊಂದು ದಿನ ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ. ಇವತ್ತು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಲಿ ಎಂತೆಂಥ ಸಿನಿಮಾಗಳು ಮಾಡ್ತಿದ್ದಾರೆ. ಕೊರಿಯನ್ ಸಿನಿಮಾಗಳಂತೂ ಟೆಂಪ್ಲೇಟ್ಗಳನ್ನೆಲ್ಲ ಬ್ರೇಕ್ ಮಾಡಿ ಬಿಸಾಕಿ ಈ ರೀತಿಯೂ ಯೋಚಿಸ್ಬೋದಾ, ಈ ರೀತಿಯೂ ಸಿನಿಮಾ ಮಾಡ್ಬೋದಾ ಅನ್ನೋ ಥರ ಸಿನಿಮಾಗಳು ಮಾಡ್ತಿದ್ದಾರೆ. ಇನ್ನು ತಮಿಳು, ತೆಲುಗು, ಹಿಂದಿ ಎಲ್ಲ ಭಾಷೆಯಲ್ಲೂ ತಕ್ಕ ಮಟ್ಟಿಗೆ ಹೊಸ ಥರ ಪ್ರಯತ್ನಗಳನ್ನ, ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ. ಆದರೆ ನಮ್ಮ ಕನ್ನಡಕ್ಕೆ ಏನಾಗಿದೆ, ಯಾಕೆ ಈ ಥರ ಸಿನಿಮಾಗಳನ್ನ ಮಾಡಿ ಆಲ್ರೆಡಿ ಹಾಳಾಗಿರೋ ಇಂಡಸ್ಟ್ರಿನ ಇನ್ನಷ್ಟು ಹಾಳು ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತಾರೆ. ಇನ್ನು ಈ ಥರ ಸಿನಿಮಾ ಮಾಡಿದರೆ, ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಬಿಡಿ, ಒಂದೊಂದ್ಸಲ ಕೆಟ್ಟ ಸಿನಿಮಾ ಆಗೋಗುತ್ತೆ ಬೇರೆ ಬೇರೆ ಕಾರಣಗಳಿಗೆ. ನನ್ನ ಪ್ರಕಾರ ಇದು ಸಿನಿಮಾನೇ ಅಲ್ಲ. ಓಪನ್ ಆಗಿ ಹೇಳ್ಬೇಕು ಅಂದರೆ ಇದು ಗುರುಪ್ರಸಾದ್ ಸರ್ ತೆವಲು ಅನ್ಬೋದು, ಗುರುಪ್ರಸಾದ್ ಸರ್ ಶೋಕಿ ಅನ್ಬೋದು. ಶೋಕಿಗೋಸ್ಕರ ಸಿನಿಮಾಗಳನ್ನ ಈ ರೀತಿ ಹಾಳು ಮಾಡಬಾರ್ದು ಸರ್. ತಾನೊಬ್ಬ ಹತಾಶ ಪ್ರೇಕ್ಷಕ ಅಂದ್ಕೊಂಡು ಇವತ್ತು ಎಲ್ಲರನ್ನೂ ಹತಾಶ ಪ್ರೇಕ್ಷಕನಾಗಿ ಮಾಡಿಬಿಟ್ರಲ್ಲ ಸರ್ ಗುರುಪ್ರಸಾದ್ ಸರ್. ಇವತ್ತು ನೀವು ಒಂದು ಕನ್ನಡ ಸಿನಿಮಾನ ಸಾಯಿಸ್ಬಿಟ್ರಿ. ಸುಮ್ಮನೆ ಸಾಯಿಸಲಿಲ್ಲ, ಚಿತ್ರ ಹಿಂಸೆ ಕೊಟ್ಟು ಅತಿ ಭಯಂಕರವಾಗಿ ಸ್ಯಾಡಿಸ್ಟ್ ಸೈಕೋ ಕಿಲ್ಲರ್ ರೀತಿ ಒಂದು ಕನ್ನಡ ಸಿನಿಮಾನ ಕೊಂದ್ಬಿಟ್ರಿ. ಸರಿ, ಈ ಸಿನಿಮಾದಲ್ಲಿ ಪಾಸಿಟಿವ್ ಏನೂ ಇಲ್ಲ ಅಂದರೆ ಖಂಡಿತ ಇದೆ, ಆದರೆ ಅದನ್ನು ಹೇಳೋ ಅರ್ಹತೆನ ಈ ಸಿನಿಮಾ ಕಳ್ಕೊಂಡ್ಬಿಟ್ಟಿದೆ. ಒಳ್ಳೆ ಸಿನಿಮಾಗಳನ್ನ ನೋಡಿದಾಗ ಕೆಲವು ನೆಗೆಟಿವ್ ಪಾಯಿಂಟ್ಸ್ ಇದ್ರೂ ಕೂಡ ಹೇಳೋ ಅವಶ್ಯಕತೆ ಬರಲ್ಲ. ಯಾಕಂದ್ರೆ ಸಿನಿಮಾ ಇಷ್ಟ ಆದ್ಮೇಲೆ ನೆಗೆಟಿವ್ ಪಾಯಿಂಟ್ಸ್ ಕಟ್ಕೊಂಡು ನಮ್ಗೇನು ಅನ್ಸುತ್ತೆ. ಇನ್ನು ಕೆಟ್ಟ ಸಿನಿಮಾದಲ್ಲಿ ಏನೇ ಇರಲಿ, ಪಾಪ ಕಷ್ಟಪಟ್ಟಿರ್ತಾರೆ, ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಇದ್ದೇ ಇರುತ್ತೆ. ಅದನ್ನ ಹುಡುಕಿ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ನ ಹೇಳ್ಬೋದು ಅವ್ರ ಎಫರ್ಟ್ಸ್ಗೆ. ಇನ್ನು ಕೆಟ್ಟ ಸಿನಿಮಾನೂ ಅಲ್ಲದ ಈ ದರಿದ್ರ ಸಿನಿಮಾ ಅನ್ನಕ್ಕಾಗಲ್ಲ. ಈ ಥರ ಸಿನಿಮಾನ ಪಾಸಿಟಿವ್ಸ್ ಯಾಕೆ? ಇಂಥ ಸಿನಿಮಾ ಮಾಡಿದ್ಮೇಲೆ ಅದರಲ್ಲಿರೋ ಎಲ್ಲ ಪಾಸಿಟಿವ್ಸ್ ಕೂಡ ವೇಸ್ಟ್ ನನ್ನ ಪ್ರಕಾರ. ಮುಂದೊಂದು ದಿನ ಏನಾದ್ರು OTT ವ್ಯಾಪಾರ ಆಗಿ ಈ ಸಿನಿಮಾ ಬಂದರೆ ಖಂಡಿತ ನೋಡಿ, ಉಗಿಬೇಕು ಅಂತಲೇ ನೀವು ಕೂಡ ಒಂದೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರು ಆಶ್ಚರ್ಯ ಇಲ್ಲ. ಹೀಗೆ ನಮ್ಮ ಆಡಿಯನ್ಸ್ನ, ಅವರ ಹಣನ ಗ್ರ್ಯಾಂಡೆಡ್ ಆಗಿ ತಗೋತಾ ಹೋದರೆ ಈಗ ಉಳಿದಿರೋ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ಕನ್ನಡ ಇಂಡಸ್ಟ್ರಿಗೆ ಹೊರಟೋಗುತ್ತೆ ಅನ್ಸುತ್ತೆ. ಗುರುಪ್ರಸಾದ್ ಸರ್, ಪ್ಲೀಸ್ ಕಮ್ ಬ್ಯಾಕ್. ಏನೋ ಆಗೋಗಿರುತ್ತೆ, ನಿಮ್ಮ ರಿಯಲ್ ಪೊಟೆನ್ಷಿಯಲ್ಗೆ ಮತ್ತೆ ಸಿನಿಮಾ ಮಾಡಿ ಸರ್. ನಿಜವಾಗ್ಲೂ ಟ್ಯಾಲೆಂಟ್ ಇರೋರು ತಮ್ಮ ಟ್ಯಾಲೆಂಟಿಂದ ಸಿನಿಮಾ ಮಾಡ್ತಾರೆ, ಗೆಲ್ತಾರೆ. ನೀವು ಗೆಲ್ಲಿಲ್ವಾ ಮಠ ಎದ್ದೇಳು ಮಂಜುನಾಥ ಸಿನಿಮಾ ಮಾಡಿಬಿಟ್ಟು? ಹಾಗೆ ಅದನ್ನು ಬಿಟ್ಟು ಈ ಮೀಟು, ಶ್ರುತಿ, ಗೀತಿ, ಪಾಪ ಅವ್ರಗಳ ವಿಷಯ ಇವಾಗ ಯಾಕೆ ಬೇಕಾಗಿತ್ತು? ಅದೆಲ್ಲ ಮುಗ್ದೋಗಿರೋ ವಿಷಯ ಅಲ್ವಾ? ಸತ್ಯ ಏನಂತ ಅರ್ಜುನ್ ಸರ್ಗೆ, ಶ್ರುತಿ ಅವ್ರಿಗೆ ಮಾತ್ರ ಗೊತ್ತು. ಸತ್ಯ ಏನಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾರು ಸತ್ಯನೋ ಯಾರು ಸುಳ್ಳೋ ಗೊತ್ತಿಲ್ಲ. ಪಾಪ ಇಬ್ಬರು ಅದರಿಂದ ತುಂಬ ಕಷ್ಟಪಟ್ಟು ಹೊರಗಡೆ ಬಂದಿದ್ದಾರೆ.
ಪಾಪ ಶ್ರುತಿ ಅವರಂತೂ ತುಂಬ ನೊಂದಿದ್ದಾರೆ. ಪಾಪ ಸಾಕಷ್ಟು ವರ್ಷ ಅವರು ಎಲ್ಲೂ ಕಾಣಿಸ್ಕೊಂಡೇ ಇರಲಿಲ್ಲ. ಪಾಪ ಇವಾಗ ಕಾಣಿಸ್ಕೋತಾ ಇದ್ದಾರೆ. ಬಿಡಿ ಪಾಪ, ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಮಾಡಿದ್ರೂ ಕೂಡ ಯಾಕೆ ತಿದ್ಕೊಳ್ಳೋಕ್ಕೆ ಹೊಸದಾಗಿ ಬದುಕೋಕೆ ಮತ್ತೊಂದು ಅವಕಾಶ ಇಲ್ವಾ? ಕಾನೂನೇ ಅವಕಾಶ ಕೊಟ್ಟ ಮೇಲೆ ನಾವೆಲ್ಲ ಯಾರು ಸರ್? ಸಿಕ್ಕಾಪಟ್ಟೆ ಓದ್ತೀನಿ ಅಂತೀರಿ, ನಿಮ್ಗೆ ಅರ್ಥ ಆಗಬೇಕಿದೆಲ್ಲ. ಏನೇ ಇರಲಿ, ಕಮ್ ಬ್ಯಾಕ್. ಇವತ್ತು ಬೈತಿರೋರೆಲ್ಲ ನಾಳೆ ತಲೆ ಮೇಲೆ ಹೊತ್ತು ಕುಣಿಸೋ ಥರ ಒಂದು ಸಿನಿಮಾ ಮಾಡಿ ನಿಮ್ಮಿಂದ ಖಂಡಿತ ಸಾಧ್ಯ. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.